ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ವೆಯ್ಟ್ ಗೈನ್ ಆಗ್ತಾ ಇಲ್ವಾ, ಅಂದರೆ ನಿಮ್ಮ ಬಾಡಿಗೆ ವೆಯ್ಟ್ ಜಾಸ್ತಿ ಆಗ್ತಾ ಇಲ್ವಾ, ಆ ಥರ ಇದ್ದರೆ ನಾನು ಇವತ್ತು ಹೇಳಿರುವಂತಹ ತುಂಬ ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನು ಟ್ರೈ ಮಾಡಿ. ಖಂಡಿತವಾಗಿಯೂ ಕೆಲವೇ ದಿನಗಳಲ್ಲಿ ನಿಮ್ಮ ವೆಯ್ಟ್ ಗೇನ್ ಆಗಲಿ ಪ್ರಾರಂಭ ಆಗ್ತದೆ. ಹಾಗೆ ನೀವು ಸ್ವಲ್ಪ ದಪ್ಪ ಕೂಡ ಆಗ್ತೀರಾ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬಹಳಷ್ಟು ಜನರಿಗೆ ಒಂದು ಸಮಸ್ಯೆ ಇದೆ, ಅವ್ರು ಎಷ್ಟು ತಿಂದರೂ ಕೂಡ ದಪ್ಪ ಆಗೋಲ್ಲ ಅಥವಾ ವೆಯ್ಟ್ ಗೇನ್ ಆಗಲ್ಲ. ಈ ವೆಯ್ಟ್ ಗೇನ್ ಆಗದೇ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ತಿಂದಿರುವಂಥ ಆಹಾರ ಇದೆಯಲ್ಲ ಅದು ಸರಿಯಾಗಿ ಜೀರ್ಣ ಆಗದೇನೆ ಅವರ ದೇಹದೊಂದಿಗೆ ಅದು ಸೇರದೇ ಇರೋದ್ರಿಂದಾಗಿ ಅವರು ದಪ್ಪ ಆಗಲ್ಲ ಅಥವಾ ವೆಯ್ಟ್ ಗೇನ್ ಆಗೋದಿಲ್ಲ. ಹಾಗಾಗಿ ಎಷ್ಟು ತಿಂದರೂ ಕೂಡ ಅದು ಒಂದು ರೀತಿ ವೇಸ್ಟ್ ಅನ್ಸ್ಕೊಂಡು ಬಿಡ್ತದೆ. ಆದರೆ ಇವತ್ತು ನಾನು ನಿಮಗೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ, ಅತ್ಯಂತ ಸುಲಭವಾದಂತಹ ಮನೆಮದ್ದು. ಇದನ್ನು ನೀವು ಉಪಯೋಗಿಸೋದ್ರಿಂದ ಅತ್ಯಂತ ಸುಲಭವಾಗಿ ಯಾವುದೇ ರೀತಿಯಂಥ ಕಸರತ್ತು ಮಾಡ್ದೇನೆ ಅಥವಾ ಬೇರೆ ಬೇರೆ ಕೆಲವರು ಈ ಪೌಡರ್ಸು ಇಂಥದ್ದನ್ನೆಲ್ಲ ಯೂಸ್ ಮಾಡ್ತಾರೆ ಈ ವೆಯ್ಟ್ ಗೇನ್ ಮಾಡಲಿಕ್ಕೆ ಅಥವಾ ದಪ್ಪ ಆಗಲಿಕ್ಕೆ ಅಂತಕೊಂಡು. ಆ ರೀತಿ ಯಾವುದೇ ರೀತಿಯಾದಂತಹ ಪ್ರಯತ್ನವನ್ನು ಪಡೆದೇನೆ ತುಂಬ ಸುಲಭವಾಗಿ ಮನೆಯಲ್ಲಿರುವಂತಹ ಈ 2 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನ್ಯಾಚುರಲ್ ಆಗಿ ನಿಮ್ಮ ವೆಯ್ಟನ್ನು ಜಾಸ್ತಿ ಮಾಡ್ಕೋಬೋದು, ಅಂದರೆ ವೆಯ್ಟ್ ಗೇನ್ ಮಾಡ್ಕೋಬೋದು. ನೋಡಿ, ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರೋದು ಕೇವಲ 2 ಇಂಗ್ರೀಡಿಯೆಂಟ್ಸು. ಒಂದು ಬೆಲ್ಲ, ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೇನೆ. ನೀವು ಮನೆಯಲ್ಲಿ ಯಾವ ಬೆಲ್ಲ ಇದೆಯೋ ಆ ಬೆಲ್ಲವನ್ನು ಉಪಯೋಗಿಸ್ಬೋದು. ಈ ಬೆಲ್ಲದಲ್ಲಿರುವಂತಹ ವಿಶೇಷತೆ ಏನು ಅಂತೇಳಿದರೆ, ಇದರಲ್ಲಿ ಹೇರಳವಾದ ಸುಕ್ರೋಸ್ ಇರ್ತದೆ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಇದು ಏನು ಮಾಡ್ತದೆ ಅಂತೇಳಿದ್ರೆ, ನಿಮ್ಮ ಬಾಡಿಗೆ ಬೇಕಾದಂತಹ ಕ್ಯಾಲೋರಿನ ಇದು ಕೊಡ್ತದೆ. ಅದ್ರ ಜೊತೆಗೆ ನಿಮಗೆ ಬೇಕಾದಂತಹ ಎನರ್ಜಿಯನ್ನು ಕೂಡ ಇದು ಬೆಲ್ಲ ಕೊಡ್ತದೆ. ನೀವು ಗಮನಿಸಿರ್ಬೋದು, ತುಂಬ ಸುಸ್ತಾಗಿದ್ದ ಸಂದರ್ಭದಲ್ಲಿ ಒಂದು ತುಂಡು ಬೆಲ್ಲ ನೀರನ್ನು ಕುಡಿದ್ರೂ ಸಾಕು, ನಿಮ್ಮ ಸುಸ್ತೆಲ್ಲ ಮಾಯ ಆಗಿಬಿಡ್ತದೆ. ನಿಮ್ಗೊಂದು ಹೊಸ ಎನರ್ಜಿ ಕೂಡ ಸಿಕ್ಕಿದಾಗ ಆಗ್ತದೆ. ಹಾಗೆಯೇ ನೀವು ಊಟ ಆದಮೇಲೆ ಒಂದು ತುಂಡು ಬೆಲ್ಲವನ್ನು ತಿನ್ನಿ, ಆವಾಗ ನಿಮ್ಮ ಜೀರ್ಣಕ್ರಿಯೆ ಇದೆಯಲ್ಲ ತುಂಬ ಫಾಸ್ಟಾಗಿ ಫಸ್ಟ್ ಕ್ಲಾಸ್ ಆಗಿ ಆಗ್ತದೆ. ನಂತರ ಈರುಳ್ಳಿಯಲ್ಲಿ ಪ್ರೋಬಯೋಟಿಕ್ ಫೈಬರ್ ಇರ್ತದೆ, ಅಂದರೆ ನಿಮಗೆ ನ್ಯಾಚುರಲ್ ಇನ್ಸುಲಿನ್ ಇರ್ತದೆ. ಹಾಗೆಯೇ ಅದ್ರ ಜೊತೆಗೆ ಸಲ್ಫರ್ ಕಂಪೌಂಡ್ಸ್ ಕೂಡ ಇದರಲ್ಲಿ ತುಂಬ ಜಾಸ್ತಿ ಇರ್ತದೆ. ಹಾಗಾಗಿ ನೀವು ಈರುಳ್ಳಿಯನ್ನು ತಿನ್ನೋದ್ರಿಂದ ಇದೆಯಲ್ಲ, ನಿಮ್ಮ ಓವರಾಲ್ ಡೈಜೆಸ್ಟಿವ್ ಸಿಸ್ಟಮ್ನ ಅದು ತುಂಬ ಇಂಪ್ರೂವ್ ಮಾಡ್ತದೆ. ಅಂದರೆ ನಿಮಗೆ ಫಾಸ್ಟಾಗಿ ಏನು ತಿಂದರೂ ಕೂಡ ಅದು ಜೀರ್ಣ ಆಗಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆಯೇ ನೀವು ಏನು ಆಹಾರ ತಿಂದರೂ ಕೂಡ ಅದರಲ್ಲಿರುವಂತಹ ನ್ಯೂಟ್ರಿನ್ಸ್ ಇರ್ಬೋದು ಅಥವಾ ಐರನ್ ಕಂಟೆಂಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ಬಾಡಿ ಒಳಗಡೆ ಸರಾಗವಾಗಿ ಸೇರಲಿಕ್ಕೆ ಈರುಳ್ಳಿ ಸಹಾಯ ಮಾಡ್ತದೆ. ಅದರ ಜೊತೆಗೆ ಈರುಳ್ಳಿಯಲ್ಲಿರುವಂತಹ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಐರನ್ ಕಂಟೆಂಟ್ಸ್ ನಮ್ಮ ಬಾಡಿ ಜೊತೆ ಸೇರ್ಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ನಿಮ್ಮ ಈ ಬ್ಲಡ್ ಹೆಲ್ತ್ ಇದೆಯಲ್ಲ ಅದು ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಟೆಮಿನಾ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ, ಎನರ್ಜಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಬನ್ನಿ, ಈಗ ಇದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ದೇಹದ ಭಾರವನ್ನು ಹೆಚ್ಚಿಸ್ಕೊಳ್ಳಿ, ಅಂದರೆ ವೆಯ್ಟ್ ಗೇನ್ ಮಾಡಲಿಕ್ಕೆ ಹೇಗೆ ಮನೆಮದ್ದು ಮಾಡ್ಕೊಳ್ಳೋದು ಅಂತಕೊಂಡು ಹೇಳ್ತೇನೆ. ಒಂದು ಅರ್ಧ ಈರುಳ್ಳಿನ ತಗೊಳ್ಳಿ, ಅಥವಾ ಇದಕ್ಕೆಲ್ಲ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ. ನಾನು ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ನಾವು ಗುದ್ದಿ ಪುಡಿ ಮಾಡ್ಕೋಬೇಕು. ಸೊ ನಾನು ಕುಟ್ಟಣಿಗೆ ಹಾಕ್ಕೊಂಡು ಇದನ್ನು ಗುದ್ದಿ ಸ್ವಲ್ಪ ಪುಡಿ ಮಾಡ್ಕೋತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ನೀವು ಇದನ್ನು ಗುದ್ದಿ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಈಗ ಇದಕ್ಕೆ 1 ಚಮಚದಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ, ಅಥವಾ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿರ್ಲಿಕ್ಕೆ ಹೋಗಿ 1/4 ಚಮಚದಷ್ಟು ನಾನು ಬೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಲ್ಲಾದರೂ ಮಾಡಿ ಅಥವಾ ಸ್ಪೂನ್ನ ಯೂಸ್ ಮಾಡ್ಕೊಳ್ಬೇಕಾದ್ರೂ ಮಾಡ್ಕೋಬೋದು. ಈ ರೀತಿಯಾಗಿ ಈರುಳ್ಳಿ ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇಷ್ಟೇ ತಯಾರಾಗಿದೆ. ಈರುಳ್ಳಿ ಮತ್ತು ಬೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ದಿನ ಈ ರೀತಿ ಮಾಡಿಕೊಂಡು ಎಷ್ಟೊತ್ತಿಗಾದ್ರೂ ಅಡ್ಡಿಲ್ಲ, ಬೆಳಿಗ್ಗೆ ಆದರೂ ಅಡ್ಡಿಲ್ಲ, ಸಂಜೆ ಆದರೂ ಅಡ್ಡಿಲ್ಲ, ನೀವು ಇದನ್ನು ತಿಂತಾ ಬನ್ನಿ ಸಾಕು. ಈ ರೀತಿ ನೀವು ಪ್ರತಿದಿನ ಮಾಡೋದ್ರಿಂದ ಆಟೋಮ್ಯಾಟಿಕ್ಕಾಗಿ ನಿಮ್ಮ ವೆಯ್ಟ್ ಗೇನ್ ಆಗಲಿ ಶುರುವಾಗ್ತದೆ. ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನೀವು ಏನು ತಿಂತೀರೋ ಅದು ಸಂಪೂರ್ಣವಾಗಿ ಕರೆಕ್ಟಾಗಿ ಜೀರ್ಣ ಆಗ್ತದೆ. ಹಾಗೆಯೇ ನಿಮ್ಮ ಬಾಡಿ ಜೊತೆಗೆ ಅದರ ವಿಟಮಿನ್ಸ್ ಏನಿದೆ ಅಥವಾ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಏನೆಲ್ಲ ಇದೆಯೋ ಅದೆಲ್ಲದೂ ಕೂಡ ನಿಮ್ಮ ದೇಹದ ಜೊತೆಗೆ ಸೇರಿ ನಿಮ್ಮ ವೆಯ್ಟ್ ಆಟೋಮ್ಯಾಟಿಕ್ಕಾಗಿ ಗೇನ್ ಆಗ್ತದೆ. ಹಾಗೆಯೇ ನೀವು ಸ್ವಲ್ಪ ದಪ್ಪ ಆಗ್ತೀರಾ, ಅದು ಕೂಡ ಆರ್ಗ್ಯಾನಿಕ್ ಆಗಿ. ಒಂದು ವೇಳೆ ನೀವೇನಾದರೂ ಶುಗರ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಂಥವ್ರು ಇದನ್ನು ಉಪಯೋಗಿಸೋದು ಬೇಡ. ಯಾಕಂತೇಳಿದರೆ ನಾನಿಲ್ಲಿ ಬೆಲ್ಲವನ್ನು ಉಪಯೋಗಿಸಿದ್ದೇನೆ, ಹಾಗಾಗಿ ಅಂಥವ್ರು ಇದನ್ನು ಉಪಯೋಗಿಸೋದು ಬೇಡ. ಉಳಿದವ್ರು ಯಾರು ಬೇಕಾದ್ರೂ ಇದನ್ನು ಉಪಯೋಗಿಸ್ಬೋದು. ನಿಮ್ಗೆ ಯಾವುದೇ ರೀತಿಯಂಥ ಅಡ್ಡ ಪರಿಣಾಮ ಇಲ್ಲ. ಬೆಲ್ಲ ಸಾಧ್ಯ ಆದರೆ ಒಳ್ಳೆ ಬೆಲ್ಲವನ್ನೇ ಉಪಯೋಗಿಸಿ, ಆರ್ಗ್ಯಾನಿಕ್ ಬೆಲ್ಲ ಅಡ್ಡಿಲ್ಲ. ಅಥವಾ ಆಲೆಮನೆಯಲ್ಲಿ ಮಾಡುವಂತಹ ಬೆಲ್ಲ ಸಿಗ್ತದಲ್ಲ, ಅದಾದರೆ ತುಂಬ ಒಳ್ಳೆಯದು. ಈ ಒಂದು ಮನೆಮದ್ದನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಿಮ್ಮ ವೆಯ್ಟನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಅದಾದ ಮೇಲೆ ಈ ಮನೆಮದ್ದನ್ನು ಪ್ರಾರಂಭ ಮಾಡಿ. ಅಟ್ಲೀಸ್ಟ್ ಒಂದು 15-20 ದಿನ ಇದನ್ನ ಟ್ರೈ ಮಾಡಿ. ಕೊನೆಗೆ ನಿಮ್ಮ ವೆಯ್ಟನ್ನು ಪುನಃ ಚೆಕ್ ಮಾಡಿ ನೋಡಿ. ಆವಾಗ ನಿಮಗೆ ಇದರ ರಿಸಲ್ಟ್ ಚೆನ್ನಾಗಿ ಗೊತ್ತಾಗ್ತದೆ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ನಿಮ್ಮ ವೆಯ್ಟನ್ನು ಗೇನ್ ಮಾಡ್ಕೊಳ್ಳಿಕ್ಕೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.